ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಕ್ಷಣ ಪ್ರೌಢಶಾಲೆ ಬೆಂಡೆಕೆರೆ. ಈ ದಿವಸ ನಮ್ಮ ಶಾಲೆಯಲ್ಲಿ ಭೂಗೋಳಶಾಸ್ತ್ರದ ಮೊದಲನೇ ಅಧ್ಯಾಯವಾದ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳ ಅಧ್ಯಾಯದ ವಿಷಯಗಳನ್ನು ತೆಗೆದುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಸೂಚನೆಗಳು ಏನೆಂದರೆ, ಈ ಬಾಕ್ಸ್ನಲ್ಲಿ ಹಾಜರಾತಿ ಸಂಖ್ಯೆಗಳನ್ನು ಹಾಕಿರ್ತೇವೆ. ಈ ಹಾಜರಾತಿ ಸಂಖ್ಯೆ ಯಾವುದು ವಿದ್ಯಾರ್ಥಿ ಬರುತ್ತೆ ಆ ವಿದ್ಯಾರ್ಥಿಯು ಬಂದು ಮಾತನಾಡಬೇಕು. ನಂತರ ಈ ಚೀಟಿಯಲ್ಲಿ ಈ ಬಾಕ್ಸ್ ನಲ್ಲಿರುವ ವಿಷಯದ ತೆಗೆದುಕೊಂಡು ಮಾತನಾಡಬೇಕು. ಈಗ ಮೊದಲನೇ ಇಂದು ನನಗೆ ಇಪ್ಪತ್ನಾಲ್ಕು ಇಂದು ನನಗೆ ಬಂದಿರುವ ವಿಷಯ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಭಾರತದಲ್ಲಿ ಅತ್ಯಂತ ಪ್ರಮುಖವಾಗಿ ಕಂಡುಬರುತ್ತವೆ. ಇವು ದಖನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತವೆ. ಇವು ನಿರಂತರವಾಗಿಯೂ ಅತಿ ಹೆಚ್ಚು ಎತ್ತರವಾಗಿಯೂ ಇರುತ್ತವೆ. ಇದು ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿರುವುದರಿಂದ ಇದು ಅರಬ್ಬಿ ಸಮುದ್ರದಿಂದ ಬೀಸುವ ಮಾರುತಗಳನ್ನು ತಡೆದು ಅತಿ ಹೆಚ್ಚು ಮಳೆಗಳನ್ನು ಸುರಿಸಿಕೊಳ್ಳುತ್ತವೆ. ಆದ್ದರಿಂದ ಈ ಪಶ್ಚಿಮ ಘಟ್ಟಗಳು ಅತಿ ಹೆಚ್ಚು ಹಸಿರು ವರ್ಣಕವಾಗಿ ಇರುತ್ತವೆ. ಈ ಪಶ್ಚಿಮ ಘಟ್ಟಗಳು ಅಲ್ಲಲ್ಲಿ ನದಿ ಕಂದರ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿವೆ. ಇಷ್ಟು ಮಾತನಾಡಲು ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ವಿದ್ಯಾರ್ಥಿ ರೋಲ್ ನಂಬರ್ 13. ನನಗೆ ಬಂದಿರುವ ವಿಷಯ 82ನೇ ರೇಖಾಂಶ. ಭಾರತದ ಕರ್ಕಾಟಕ ಸಂಕ್ರಾಂತಿ ವೃತ್ತ 82ನೇ ರೇಖಾಂಶ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ. ದೇಶದ ಆದರ್ಶ ಕಾಲವು ಭಾರತದ ಮಧ್ಯಭಾಗದಲ್ಲಿ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ 25. ನನಗೆ ಬಂದಿರುವ ವಿಷಯ ಕೊಂಕಣ ತೀರ. ಕೊಂಕಣ ತೀರವು ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿಯವರೆಗಿರುವ ಭೂಶಿರದ 1,500 ಕಿಲೋಮೀಟರ್ಗಳಷ್ಟು ಉದ್ದವಿದೆ. ಇದನ್ನು ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ ಎಂದು ಕರೆಯುತ್ತಾರೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ 4 ರೋಲ್ ನಂಬರ್. ಕರ್ನಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರುವ ಈ ವೃತ್ತ
ಜೋರಾಗಿ. ಮುಂದಿನ ವಿದ್ಯಾರ್ಥಿ ರೋಲ್ ನಂಬರ್ 11. ನನ್ನ ಹೆಸರು ಇಂದು. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಸಂಚಯನ ಮೈದಾನ. ಸಂಚಯನ ಮೈದಾನ ನದಿ ಒಟ್ಟು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವ ಮಣ್ಣನ್ನು ಸಂಚಯನ ಮಣ್ಣು ಎನ್ನುವರು. ಇದು 70 ಮತ್ತು 500 ಅಡಿ ಉದ್ದವಾಗಿದೆ. ಇಷ್ಟೊಂದು ಮಾತನಾಡಲು ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ ರೋಲ್ ನಂಬರ್ 17. ನನ್ನ ಹೆಸರು ಕಾವ್ಯಶ್ರೀ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಇದು ಭಾರತದ ದಕ್ಷಿಣದ ತುದಿಯಾಗಿದ್ದು ಇದು ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತದೆ. ಇದು 6.45 ಅಕ್ಷಾಂಶದ ದಕ್ಷಿಣದ ಭಾರತದ ತುದಿಯಲ್ಲಿದ್ದು ಇದು ನಿಕೋಬಾರ್ ಖಂಡದಲ್ಲಿ ಕಂಡುಬರುತ್ತದೆ. ಮುಂದಿನ ವಿದ್ಯಾರ್ಥಿ ರೋಲ್ ನಂಬರ್ 19. ನನ್ನ ಹೆಸರು ಕಾವ್ಯ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಪೂರ್ವಘಟ್ಟಗಳು. ಪೂರ್ವಘಟ್ಟಗಳು ಎತ್ತರವಾಗಿರುತ್ತವೆ ಮತ್ತು ನಿರಂತರವಾಗಿರುತ್ತವೆ. ಎತ್ತರವಾಗಿಲ್ಲ ಮತ್ತು ನಿರಂತರವಾಗಿಲ್ಲ. ಇದು ದಖನ್ ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತದೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ ರೋಲ್ ನಂಬರ್ 16. ನನ್ನ ಹೆಸರು ಮುನುಶ್ರೀ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಇಂದು ಬಂದಿರುವ ವಿಷಯ ಉಪಖಂಡ. ಭಾರತವನ್ನು ಒಂದು ಉಪಖಂಡ ಎಂದು ಕರೆಯುತ್ತಾರೆ. ಇದು ಜನರಲ್ಲಿ ವಿವಿಧ ರೀತಿಯ ಲಕ್ಷಣಗಳು ಹಾಗೂ ಸ್ವಾಭಾವಿಕ ಸಸ್ಯವರ್ಗಗಳು, ವಿವಿಧ ರೀತಿಯ ಪ್ರಾಣಿಗಳನ್ನು ಹೊಂದಿದೆ. ಹಾಗಾಗಿ ಭಾರತವನ್ನು ಉಪಖಂಡ ಎಂದು ಕರೆಯುತ್ತಾರೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ ರೋಲ್ ನಂಬರ್ 1. ನನ್ನ ಹೆಸರು ಕನಕ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತೇನೆ. ನನಗೆ ಒಂದು ವಿಷಯ ಗಾರ್ಡಿಯನ್ ನಸ್ಟಿನ್ ಅಥವಾ ಕೇಟು. ಗಾರ್ಡಿಯನ್ ನಸ್ಟಿನ್ ಅಥವಾ ಕೇಟು ಎಂದು ಎತ್ತರವಾದ ಶಿಖರ ಇದನ್ನು ಕೇಟು ಅಂತ ಅಥವಾ ಕರೆಯುತ್ತಾರೆ. ಇದು 8611 ಮೀಟರ್ ಎತ್ತರವಾಗಿದೆ. ಲಡಾಖ್ ಪ್ರಸ್ಥಭೂಮಿಯ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ ರೋಲ್ ನಂಬರ್ 8. ನನ್ನ ಹೆಸರು ಅರ್ಚನಾ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಭಾರತದ ನೆರೆಯ ರಾಷ್ಟ್ರಗಳು. ಭಾರತವು 7 ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ. ನೆರೆಯ ರಾಷ್ಟ್ರಗಳು ಪಾಕಿಸ್ತಾನ, ಆಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಚೀಟಿ ಹೇಳಮ್ಮ, ಯಾರ್ದಾರ ನಂಬರ್ ಹೇಳು.
ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಗಂಗೋತ್ರಿ. ಉತ್ತರ ಭಾರತದಲ್ಲಿ ಅತಿ ಉದ್ದವಾದ ನದಿಯಾದ ಗಂಗಾ ನದಿಯ ಉಗಮ ಸ್ಥಾನ ಗಂಗೋತ್ರಿ ಆಗಿದೆ. ಇದು ಉತ್ತರ ಭಾರತದಲ್ಲಿ ಅತಿ ಪ್ರಾಮುಖ್ಯತೆ ಪಡೆದಿದೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೆ ಹೊಂದಿಸುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಮುಂದಿನ ವಿದ್ಯಾರ್ಥಿ ರೂಲ್ ನಂಬರ್ 12. ನನ್ನ ಹೆಸರು ದಿನೇಶ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಇಂದಿರಾ. ಭಾರತದ ಅತ್ಯಂತ ಉತ್ತರ ತುದಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ ರೋಲ್ ನಂಬರ್ 2. ನನ್ನ ಹೆಸರು ವರ್ಷ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಇಂದಿರಾ ಎಂಬ ಹೆಸರು. ಇಂಡಿಯಾ ಎಂಬ ಹೆಸರು. ಸಿಂಧು ನದಿಯ ದಂಡೆಯಲ್ಲಿ ಇದು ಸಿಂಧು ನದಿ. ಈ ಹೆಸರು ಸಿಂಧು ನದಿ. ಇಷ್ಟ ತನಕ ಮಾತಾಡಲು ಮುಂದಿನ ವಿದ್ಯಾರ್ಥಿ ರೋಲ್ ನಂಬರ್ 20. ನನ್ನ ಹೆಸರು ಭರತ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಮಲಬಾರ್ ತೀರ. ಭಾರತದಲ್ಲಿ ಮಲಬಾರ್ ತೀರ, ಹೆಜ್ಜೆ ತೀರ, ಗೋವಾ ತೀರ, ಕೆನರಾ ತೀರ ಎಂಬ ಮುಂತಾದ ತೀರಗಳಿವೆ. ಇದರಲ್ಲಿ ಮಲಬಾರ್ ತೀರ ಇದು ಕೇರಳದಲ್ಲಿ ಕಂಡುಬರುತ್ತದೆ. ಇದು 1500 ಅಡಿ ಅಗಲವಾಗಿದೆ. ಇಷ್ಟು ಮಾತನಾಡಲು ಮುಂದಿನ ವಿದ್ಯಾರ್ಥಿ ರೋಲ್ ನಂಬರ್ 21. ನನ್ನ ಹೆಸರು. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಉತ್ಕಲ ತೀರ. ಇದು ಪೂರ್ವ ಕರಾವಳಿಯಲ್ಲಿ ಉತ್ಕಲ ತೀರ ಮತ್ತು ಕೋರಮಂಡಲ ತೀರ ಎಂದು ಕರೆಯುತ್ತಾರೆ. ಅವಕಾಶ ನನ್ನ ಹೆಸರು ಪೂಜಾ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಮಲಬಾರ್ ತೀರ. ಪಶ್ಚಿಮ ಕರಾವಳಿ ಮತ್ತು ಅರಬ್ಬಿ ಸಮುದ್ರ ಪಶ್ಚಿಮ ಘಟ್ಟಗಳಲ್ಲಿ ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿಯವರೆಗೆ 1500 ಕಿಲೋಮೀಟರ್ ಅಗಲವಾಗಿದೆ. ಇದು ಕೇರಳದ ಮಲಬಾರ್ ತೀರ ಎಂದು ಕರೆಯುತ್ತಾರೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಸಹಕರಿಸಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮ